ಅಂಕೋಲಾ ತಾಲೂಕಿನ ಕಲ್ಲೇಶ್ವರದ ಶ್ರೀದೇವಿ ಮತ್ತು ಗೋಪಾಲಕೃಷ್ಣ ದೇವಸ್ಥಾನದ ಆವರಣವು ಇತ್ತೀಚೆಗೆ ಹವ್ಯಕ ಸಂಸ್ಕೃತಿಯ ಅನಾವರಣಕ್ಕೆ ಸಾಕ್ಷಿಯಾಯಿತು. ಅಂಕೋಲಾ ತಾಲೂಕಾ ಹವ್ಯಕ ಸಂಘಟಿತ ಸಾಂಸ್ಕೃತಿಕ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ದ್ವೈವಾರ್ಷಿಕ ಸಮ್ಮೇಳನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಸಂಘದ ಅಧ್ಯಕ್ಷ ಎಂಪಿ ಭಟ್ ಅವರ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಆರಂಭವಾದ ಈ ಸಮಾರಂಭವನ್ನು ಕುಮಟಾದ ಸ್ತ್ರೀರೋಗ ತಜ್ಞ ಡಾಕ್ಟರ್ ಜಿ ಹೆಗಡೆ ಉದ್ಘಾಟಿಸಿ ಮಾತನಾಡಿ, ಹವ್ಯಕ ಪರಂಪರೆಯ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಅಗತ್ಯವಿದ್ದು ಯುವಜನತೆ ಕೃಷಿ ಮತ್ತು ಗೋಪಾಲನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಹವ್ಯಕ ಮಹಾಸಭೆಯ ಕೋಶಾಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಯಲಹಂಕ ಮಾತನಾಡಿ, ಅಂಕೋಲಾ ಹವ್ಯಕ ಸಂಘವು ಮಹಾಸಭೆಯ ಕಾರ್ಯಗಳಿಗೆ ನೀಡುತ್ತಿರುವ ನಿರಂತರ ಸಹಕಾರವನ್ನು ಶ್ಲಾಘಿಸಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಆರ್.ಕೆ. ಭಟ್ ಮತ್ತು ದಾನಿಗಳಾದ ಸೂರ್ಯನಾರಾಯಣ್ ಭಟ್ ಅವರು ಹವ್ಯಕ ಸಮುದಾಯದ ಒಗ್ಗಟ್ಟು ಮತ್ತು ಸಂಪ್ರದಾಯದ ಉಳಿವಿನ ಕುರಿತು ಮಾತನಾಡಿದರು. ವೇದಿಕೆಯಲ್ಲಿ ರಶ್ಮಿ ಹೆಗಡೆ ಹಾಗೂ ಹವ್ಯಕ ಸಮಾಜದ ನಿರ್ದೇಶಕ ಪ್ರಶಾಂತ್ ಹೆಗಡೆ ಉಪಸ್ಥಿತರಿದ್ದರು. ಈ ಸಮ್ಮೇಳನವು ಸಾಧಕರ ಗೌರವಕ್ಕೆ ವಿಶೇಷ ವೇದಿಕೆಯಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಈ ವೇಳೆ ಸನ್ಮಾನಿಸಲಾಯಿತು. ಶಂಕರ್ ಈಶ್ವರ್ ಬೆಳ್ಳಿ ಅವರಿಗೆ ಯಕ್ಷ ಸೌರಭ, ವೇದಮೂರ್ತಿ ಗಣಪತಿ ಭಟ್ ಅವರಿಗೆ ಪುರೋಹಿತ ಪಾರಂಗತ, ಆರ್ ಭಟ್ ಕೊಡ್ಲಗದ್ದೆ ಅವರಿಗೆ ಕೃಷಿ ಸೌರಭ, ರಾಘವ್ ಹೆಗಡೆ ಕಬ್ಗಾಲ್ ಅವರಿಗೆ ನಾಟ್ಯ ಸೌರಭ, ಹರೀಶ್ ಹೆಗಡೆ ಕನಕನಹಳ್ಳಿ ಅವರಿಗೆ ಸಂಗೀತ ಸೌರಭ, ನವೀನ್ ಭಟ್ ಗಂಗೋತ್ರಿ ಅವರಿಗೆ ಸಾಹಿತ್ಯ ಸೌರಭ ಮತ್ತು ಧನ್ಯಾ ಜಿಬಿ ಇವರಿಗೆ ಹವ್ಯಕ ಕಣ್ಮಣಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಸಾಂಸ್ಕೃತಿಕವಾಗಿ ಕಾರ್ಯಕ್ರಮವು ಕಳೆಗಟ್ಟಿದ್ದು ಸ್ಥಳೀಯ ಮಹಿಳೆಯರಿಂದ ಸಾಂಪ್ರದಾಯಿಕ ಹಾಡುಗಳು, ನವೀನ್ ಗಂಗೋತ್ರಿ ಅವರಿಂದ ಎಐ ಯುಗದಲ್ಲಿ ನಮ್ಮ ಪಾತ್ರ ಎಂಬ ಕಾಲೋಚಿತ ಉಪನ್ಯಾಸ ಹಾಗೂ ಡಾಕ್ಟರ್ ಹರೀಶ್ ಹೆಗಡೆ ತಂಡದ ಸಂಗೀತ ಸುಧೆ ಜನರನ್ನು ಮಂತ್ರಮುಗ್ಧಗೊಳಿಸಿತು. ಸಾಂಪ್ರದಾಯಿಕ ಹವ್ಯಕ ಶೈಲಿಯ ಭೋಜನವು ಈ ಇಡೀ ಸಮ್ಮೇಳನಕ್ಕೆ ಒಂದು ಪರಿಪೂರ್ಣ ಮುಕ್ತಾಯವನ್ನು ಹಾಡಿತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.